ಶಾಂತಿ ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 18/2/2008. ಇಂದಿನ ದಿನಾಂಕ 14/12/2025. ಇಲ್ಲಿ ಮುರಳಿಯ ಸಾರ ಬಾಬಾ ಏನು ಹೇಳ್ತಾ ಇದ್ದಾರೆ, ವಿಶ್ವ ಪರಿವರ್ತನೆಗಾಗಿ ಶಾಂತಿಯ ಶಕ್ತಿಯನ್ನು ಪ್ರಯೋಗ ಮಾಡಿ. ಅಂದರೆ ವಿಶ್ವ ಪರಿವರ್ತನೆ. ಈಗ ನೋಡ್ರಿ, ಇದು ಪಾಪದ ಶಕ್ತಿ ತುಂಬಿದ ಜಗತ್ತು, ಅದಕ್ಕೆ ನಮಗೆ ದುಃಖ ಆಯ್ತು. ಇವಾಗ ನಮಗೆ ಸುಖ ಬೇಕು ಅಂದರೆ ಇಲ್ಲಿ ಏನು ತುಂಬಬೇಕು? ದೈವಶಕ್ತಿಗಳು ತುಂಬಬೇಕು. ಅದನ್ನ ತುಂಬೋರು ಯಾರು? ನಾವೇ, ಮಕ್ಕಳು. ಅಂದರೆ ಮನಸ ಸೇವೆ ಮೂಲಕ ಆತ್ಮಗಳಿಗೆ, ಪ್ರಕೃತಿಗೆ, ಪಂಚತತ್ವಗಳಿಗೆ ಎಲ್ಲವಕ್ಕ ಏನು ಶಾಂತಿಯ ಪ್ರಯೋಗ ಮಾಡಿರಿ, ಆಗ ವಿಶ್ವ ಪರಿವರ್ತನೆ ಆಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಂದು ಬಾಪ್ದಾದರವರು ತಮ್ಮ ವಿಶ್ವ ಪರಿವರ್ತಕ ತಂದೆಯ ಆಶಾದೀಪ ಮಕ್ಕಳನ್ನು 4 ಕಡೆ ನೋಡಿ ಆಶ್ರಿತರಾಗುತ್ತಿದ್ದೇವೆ. ಬಾಪ್ದಾದರವರೊಂದಿಗೆ ಮಕ್ಕಳಿಗೆ ಅತಿ ಪ್ರೀತಿ ಇದೆ ಎಂದು ಬಾಪ್ದಾದರವರಿಗೆ ತಿಳಿದಿದೆ. ಹಾಗೂ ಬಾಪ್ದಾದರವರಿಗೂ ಸಹ ಪ್ರತಿಯೊಂದು ಮಗುವಿನೊಂದಿಗೆ ಪದಮಗುಣಗಿಂತಲೂ ಹೆಚ್ಚು ಪ್ರೀತಿ ಇದೆ. ಹಾಗೂ ಈ ಪ್ರೀತಿ ಸದಾ ಈ ಸಂಗಮ ಯುಗದಲ್ಲಿ ಸಿಗಲೇಬೇಕು. ಹೇಗೆ ಸಮಯ ಸಮೀಪ ಬರುತ್ತಿದೆಯೋ ಅದೇ ಪ್ರಮಾಣವಾಗಿ ಪ್ರತಿಯೊಂದು ಮಗುವಿನ ಹೃದಯದಲ್ಲಿ ಈಗ ಏನಾದರೂ ಮಾಡಲೇಬೇಕು ಎಂಬ ಸಂಕಲ್ಪ, ಉಮಂಗ, ಉತ್ಸಾಹವಿದೆ ಎಂದು ಬಾಪ್ದಾದರವರು ತಿಳಿದಿದ್ದಾರೆ. ಏಕೆಂದರೆ ಇಂದಿನ 3 ಶಕ್ತಿಗಳು ಅತಿಯಾಗಿ ಏರುಪೇರಿನಲ್ಲಿರುವುದನ್ನು ನೋಡುತ್ತಿದ್ದೀರಿ. ಧರ್ಮದ ಶಕ್ತಿಯಾಗಿರಬಹುದು, ರಾಜ್ಯ ಶಕ್ತಿಯಾಗಿರಬಹುದು, ವಿಜ್ಞಾನದ ಶಕ್ತಿಯಾಗಿರಬಹುದು. ಬಾಬಾ ಏನಂತ ಇದ್ದಾರೆ, 3 ಶಕ್ತಿಗಳಲ್ಲಿ ಏರುಪೇರು ಬರ್ತೈತೆ. ಅಂದ್ರೇನು ನೋಡ್ರಿ, ಭಕ್ತರದು ಜಾಸ್ತಿ ಆಗ್ಬಿಟ್ಟತ್ತೆ. ಎಲ್ಲನ ನೋಡು ಕ್ಯೂ, ರಶ್. ಧರ್ಮಶಕ್ತಿದು ಭಾಳ ಆಯಿತು. ರಾಜ್ಯ ಶಕ್ತಿನೂ ಅಲ್ಲಿನೂ ನೋಡ್ರಿ ಗಲಾಟೆಗಳು. ಇಲ್ಲಿ ಭಕ್ತಿಯಲ್ಲೂ ಕೂಡ ಗಲಾಟೆ. ಒಬ್ರಿಗೊಬ್ರು ಕಾಲು ತುಳಿದು ಎಷ್ಟೋ ಮಂದಿ ಸತ್ತೋಗ್ತಾರೆ ಒಂದೊಂದು ಇದ್ರಾಗೆ. ಇಲ್ಲಿ ಕೂಡ ರಾಜ್ಯ ಶಕ್ತಿಯಲ್ಲೂ ಕೂಡ ಗಲಾಟೆ. ಒಂದು ಧರ್ಮ ಯುದ್ಧವಾಗಿ ನಡೀತಾ ಇಲ್ಲ. ವಿಜ್ಞಾನದ ಶಕ್ತಿನೂ ಅದರದ್ದು ಅತಿಯಾಗೈತೆ. ವೈಜ್ಞಾನಿಕ ಶಕ್ತಿಯು ಪ್ರಕೃತಿಯನ್ನು ಈಗ ಯಥಾರ್ಥ ರೂಪದಲ್ಲಿ ನಡೆಸಲು ಆಗುತ್ತಿಲ್ಲ. ಆಗಲೇಬೇಕೆಂದು ಹೇಳುತ್ತಾರೆ. ಏಕೆಂದರೆ ವೈಜ್ಞಾನಿಕ ಶಕ್ತಿಯು ಪ್ರಕೃತಿಯ ಮುಖಾಂತರ ಕಾರ್ಯ ಮಾಡಬೇಕು. ಅಂದಾಗ ಪ್ರಕೃತಿಯು ವಿಜ್ಞಾನದ ಸಾಧನವಾಗಿದ್ದು ಪ್ರಯತ್ನಪಟ್ಟರೂ ಈಗ ಹತೋಟಿಯಲ್ಲಿ ಇಲ್ಲ. ಅಂದರೆ ಪ್ರಕೃತಿ ಏನಾಗ್ಬಿಟ್ಟತ್ತೆ, ಅತಿಯಾಗಿ, ಅಂದರೆ ಅತಿ ಚಳಿ ನೋಡ್ರಿ, ಯಾವುದು ಕೈಗೆ ಸಿಗ್ತಾ ಇಲ್ಲ, ಅತಿ ಆಗ್ತಾ ಇದೆ, ಎಲ್ಲದು ಹತೋಟಿಯಲ್ಲಿಲ್ಲ ಅಂತ ಹೇಳ್ತಾರೆ ಬಾಬಾ. ಇನ್ನು ಮುಂದೆ ಹೋದಂತೆ ಪ್ರಕೃತಿ ಆಟ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತದೆ. ಏಕೆಂದರೆ ಪ್ರಕೃತಿಯಲ್ಲಿಯೂ ಈಗ ಆದಿ ಸಮಯದ ಶಕ್ತಿ ಇಲ್ಲ. ಅಂದರೆ ಆದಿ ಸಮಯ ಸತ್ಯಯುಗದಲ್ಲಿ ದೈವಶಕ್ತಿ ಇತ್ತು ಪ್ರಕೃತಿಯಲ್ಲಿ, ಈಗಿಲ್ಲ. ಅದರಲ್ಲೂ ತಮೋ ಪ್ರಧಾನ ಶಕ್ತಿನೇ ತುಂಬಿಡತ್ತೆ. ಇಂಥ ಸಮಯದಲ್ಲಿ ಈಗ ಯೋಚಿಸಿ, ಈಗ ಯಾವ ಶಕ್ತಿಯು ಪರಿವರ್ತನೆ ಮಾಡಲು ಸಾಧ್ಯ? ಈ ಶಾಂತಿಯ ಶಕ್ತಿ ವಿಶ್ವವನ್ನು ಪರಿವರ್ತನೆ ಮಾಡುತ್ತದೆ. 4 ಕಡೆಯ ಏರುಪೇರನ್ನು ಸಮಾಪ್ತಿ ಮಾಡುವವರು ಯಾರು? ತಿಳಿದಿದೆಯಲ್ಲವೇ? ಪರಮಾತ್ಮ ಪಾಲನೆಯ ಅಧಿಕಾರಿ ಆತ್ಮರ ಹೊರತು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಅಂದರೆ ತಂದೆ ಪಾಲನೆ ಮಾಡಿ ನಮಗೆ ಶಾಂತಿ ತುಂಬ್ತಾರ. ಆ ಶಾಂತಿಯಿಂದ ನಾವು ಪರಿವರ್ತನೆ ಮಾಡೋಕ್ಕೆ ಸಾಧ್ಯ. ಅಂದ ಮೇಲೆ ನಾವೇ ಬ್ರಾಹ್ಮಣ ಆತ್ಮರೇ ಬಾಪ್ದಾದರವರ ಜೊತೆಯಲ್ಲಿಯೂ ಇದ್ದೇವೆ ಹಾಗೂ ಪರಿವರ್ತನೆಯ ಕಾರ್ಯದಲ್ಲಿ ಜೊತೆಗಾರರೂ ಆಗಿದ್ದೇವೆಂದು ತಮ್ಮೆಲ್ಲರಿಗೂ ಉಮಂಗ, ಉತ್ಸಾಹವಿದೆ. ಬಾಪ್ದಾದರವರು ವಿಶೇಷವಾಗಿ ಅಮೃತ ವೇಳೆ ಜೊತೆಯಲ್ಲಿ ನಡೆಯುತ್ತಲೂ ನೋಡಿದೆವು. ಪ್ರಪಂಚದಲ್ಲಿ 3 ಶಕ್ತಿಗಳ ಏರುಪೇರು ಎಷ್ಟಿದೆಯೋ ಅಷ್ಟು ತಮ್ಮ ಶಾಂತಿ ದೇವಿಯ ಶಾಂತಿ ದೇವನ ಶಕ್ತಿಶಾಲಿ ಶಾಂತಿಯ ಶಕ್ತಿ ಪ್ರಯೋಗ ಎಷ್ಟಿರಬೇಕು ಅದಕ್ಕಿಂತಲೂ ಕಡಿಮೆ ಇದೆ. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಹಲ್ಚಲ್ ಜಾಸ್ತಿ ಆಗ್ತಾ ಇದೆ ಪ್ರಕೃತಿದು, ಈ 3 ಶಕ್ತಿಗಳದ್ದು. ಬಟ್ ಅದಕ್ಕೆ ತಕ್ಕಷ್ಟು ನಮ್ಮದು ಇರಬೇಕಲ್ಲ, ಅಲ್ಲಿ ಬ್ಯಾಲೆನ್ಸ್ ಇದ್ದರೆ ಸರಿ ಹೋಗ್ತಿತ್ತು. ಆದರೆ ಅದು ಇದ್ದಷ್ಟು ನಿಮ್ಮದು ಶಾಂತಿಯ ಶಕ್ತಿಯ ಪ್ರಯೋಗ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆದ್ದರಿಂದ ಬಾಪ್ದಾದರವರು ಈಗ ಎಲ್ಲ ಮಕ್ಕಳಿಗೂ ಇದೇ ಉಮಂಗ ತರಿಸುತ್ತಿದ್ದಾರೆ. ಸೇವೆಯ ಕ್ಷೇತ್ರದಲ್ಲಿ ಒಳ್ಳೆಯ ಧ್ವನಿಯನ್ನು ಹರಡುತ್ತಿದ್ದೀರಿ, ಅದರಲ್ಲಿ ಏರುಪೇರಿದೆ. ಆದರೆ ಶಾಂತಿಯ ಶಕ್ತಿಯ ವೈಬ್ರೇಷನ್ ಈಗ ಹರಡಬೇಕು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಇಂದು ಬಾಪ್ದಾದರವರು ಇದೇ ಸೂಚನೆ ನೀಡುತ್ತಿದ್ದಾರೆ. ಈಗ 4 ಕಡೆ ಶಾಂತಿಯ ಶಕ್ತಿಯ ವೈಬ್ರೇಷನ್ ಹರಡಿ.
ನೋಡ್ರಿ, ಮನಸ ಸೇವೆ ಬಹಳ ಶ್ರೇಷ್ಠ ಸೇವೆ. ಅದು ಮನಸ ಸೇವೆ. ನಾವು ಮನಸ ಸೇವೆಯಲ್ಲಿ ಜ್ಞಾನ, ಯೋಗ, ಧಾರಣೆ, ಸೇವೆ, ಆತ್ಮಾಭಿಮಾನಿ, ದೇಹಿ ಅಭಿಮಾನಿ ಎಲ್ಲದು ಬಂದ್ಬಿಡ್ತೆ. ಎಲ್ಲದಕ್ಕೂ ಮಾರ್ಕ್ ಬರ್ತತೆ ಮನಸ ಸೇವೆ ಮಾಡೋದ್ರಿಂದ. ಬಾಬಾ ನೆನಪು ಮಾಡೋದು ಬೇರೆ, ಮನಸ ಸೇವೆ ಮಾಡೋದು ಬೇರೆ ಅಂತಲ್ಲ. ಅದರಲ್ಲಿ ಬಾಬಾ ನೆನಪು ಬಂತು. ಆಮೇಲೆ ಬಾಬಾ ಏನಂತಾರೆ, ಏನು ದಿನಗಳಾದಂಗೆಲ್ಲ ಬರೀ ನಿಮ್ಮ ಸುಖ ಪಡೆಯೋದಕ್ಕೆ ಮಾಡ್ಕೊಂತಾರೆ, ಇನ್ನು ಅನ್ಯರಿಗೂ ಕೊಡೋದ್ರಲ್ಲಿ ಬುದ್ಧಿ ಓಡಿಸ್ತೀರಾ ಅಂತ ಕೇಳ್ತಾರೆ ಬಾಬಾ. ಅನ್ಯರಿಗೆ ಕೊಡಬೇಕು. ಅನ್ಯರಿಗೆ ಕೊಡೋದಂದರೆ ಅದರಲ್ಲೇ ನಾವು ಪಡ್ಕೊಂಬಿಡ್ತೀವಿ. ಮನಸ ಸೇವೆ ಅಲ್ಲಿ ಏನಾಗ್ತತೆ ನೋಡ್ರಿ, ಇದಕ್ಕೆ ಭಾಳ ಶಕ್ತಿ ಬೇಕು. ಬೇರೆ ಸೇವೆಗಳು ನಮ್ಮ ಕೈಲಾದಷ್ಟು ಮಾಡ್ತೀವಿ, ಬಟ್ ಮನಸ ಸೇವೆ ಹಂಗಲ್ಲ. ಅದು ನಮ್ಮ ಆತ್ಮದಲ್ಲಿ ತುಂಬಿದ್ರೆ ಮಾತ್ರ ಅಲ್ಲಿ ಅರಿತತೆ ಶಕ್ತಿ, ಶಾಂತಿ ಆಗಲಿ, ಶಕ್ತಿ ಆಗಲಿ. ಹೌದಾ? ಅದಕ್ಕೆ ಆಮೇಲೆ ನಾವು ಮನಸ ಸೇವೆ ಮಾಡಿದಷ್ಟು ಅಲ್ಲಿ ಎಲ್ಲ ಪ್ರಕೃತಿಯೊಂದಿಗೆ, ಪಂಚತತ್ವಗಳೊಂದಿಗೆ, ಆತ್ಮಗಳೊಂದಿಗೆ ಜನ್ಮಾಂತರಕ್ಕಾಗಿ ಸುಖದ ಲೆಕ್ಕಾಚಾರ ಬೆಳೀತೈತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ವಿಶೇಷ ಬ್ರಹ್ಮ ಬಾಬಾ ಹಾಗೂ ಜಗದಂಬಾರವರನ್ನು ನೋಡಿದಿರಿ. ಸ್ವಯಂ ಆದಿದೇವ ಆಗಿದ್ದರೂ ಸಹ ಶಾಂತಿಯ ಶಕ್ತಿಯ ಗುಪ್ತ ಪುರುಷಾರ್ಥವನ್ನು ಮಾಡಿದರು. ತಮ್ಮ ದಾದಿ ಕರ್ಮಾತೀತರಾಗಲು ಇದೇ ಮಾತನ್ನು ಎಷ್ಟು ಪಕ್ಕ ಮಾಡಿಕೊಂಡರು. ಜವಾಬ್ದಾರಿ ಇದ್ದರೂ ಸೇವೆ ಯೋಜನೆಗಳನ್ನು ಮಾಡುತ್ತಲೂ ಮೈಕ್ ಎಷ್ಟೇ ಸರಿ ಇಲ್ಲದಿದ್ದರೂ ಬಾಪ್ದಾದರವರಿಗೆ ಪ್ರೀತಿ ಇದೆ. ಸೇವೆಯ ಜವಾಬ್ದಾರಿ ಎಷ್ಟು ದೊಡ್ಡದಾಗಿದ್ದರೂ ಶಾಂತಿಯ ಶಕ್ತಿ ಇಲ್ಲದೆ ಸೇವೆಯ ಸಫಲತೆಯ ಪ್ರತ್ಯಕ್ಷ ಫಲವು ಎಷ್ಟು ಬಯಸುತ್ತೀರೋ ಅಷ್ಟು ಸಿಗಲು ಸಾಧ್ಯವಿಲ್ಲ. ಏನು ಹೇಳಿದರು ಬಾಬಾ? ನಾವು ಸೇವೆ ಮಾಡ್ತೀವಿ, ಅದರಲ್ಲಿ ಶಾಂತಿಯ ಶಕ್ತಿಯನ್ನು ನಾವು ವೈಬ್ರೇಷನ್ ಹರಡಲಿಲ್ಲ ಅಂದರೆ ನಾವು ಎಷ್ಟು ಸೇವೆಯ ಫಲ ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅಲ್ಲಿ ಅಷ್ಟು ಫಲ ಸಿಗಲ್ಲ ಅಂತ ಹೇಳ್ತಾರೆ ಬಾಬಾ. ಇವಾಗ ನೋಡ್ರಿ, ನಾವು ಸಂದೇಶ ಕೊಡೋಕ್ಕಂತ ಹೋಗ್ತೀವಿ. ಜ್ಞಾನಕ್ಕೆ ಆಕರ್ಷಣೆ ಆಗಲ್ಲ. ನಾವು ಅಲ್ಲಿ ಯಾವ ಸ್ಥಾನಕ್ಕೆ ಸೇವೆಗೆ ಹೋಗ್ತೀವೋ ಮನಸ ಸೇವೆ ಮೂಲಕ ಅಲ್ಲಿ ಮೊದಲು ಶಾಂತಿಯ ವೈಬ್ರೇಷನ್ ಹರಡಿರಬೇಕು. ಶಾಂತಿಯ ವೈಬ್ರೇಷನ್ ಹರಡಿ ಯೋಗ ಶಕ್ತಿ ತುಂಬಿಕೊಂಡು ನಾವು ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಹೋದಾಗ ನಾವು ಯಾರನ್ನ ನೋಡ್ತೀವೋ ನಾವು ಯೋಗ ಮಾಡುವಾಗ ಆ ಶಕ್ತಿಗಳು ನಮ್ಮ ಕಣ್ಣಲ್ಲಿ ಹೋಗಿರ್ತಾವೆ. ಅದಕ್ಕೆ ಬಾಬಾ ಕಣ್ಣು ತೆರೆದು ಯೋಗ ಮಾಡ್ರಿ ಅಂತಿರ್ತಾರೆ. ಆ ಕಣ್ಣುಗಳಲ್ಲಿ ತುಂಬಿದ ಶಾಂತಿಯ ಶಕ್ತಿ ನಾವು ಯಾರನ್ನ ನೋಡ್ತೀವೋ ಅವ್ರ ಮೇಲೆ ಆ ಶಾಂತಿಯ ಶಕ್ತಿ ಆತ್ಮದ ಮೂಲಕ, ಕಣ್ಣುಗಳ ಮೂಲಕ ಅಲ್ಲಿ ಬೀಳ್ತತೆ. ಬಿದ್ದಾಗ ಅವರು ಒಂದು ಶಾಂತಿಯ ಅನುಭವ ಮಾಡ್ತಾರೆ. ಅಲ್ಲಿ ಕುಳಿತು ಜ್ಞಾನ ಕೇಳೋದ್ರಾಗೆ ಮೊದಲು ಶಾಂತಿ, ಏನೋ ಸಮಾಧಾನ, ಶಾಂತಿ, ಹಗುರತೆಯ ಅನುಭವ ಮಾಡ್ತಾರೆ. ಇದು ಅನುಭವ ಮಾಡಿದಾಗ ಮೊದಲು ಆಮೇಲೆ ಜ್ಞಾನನ ಒಪ್ಪುತ್ತಾರೆ. ಆಗ ಯಾವಾಗ ಶಾಂತಿ, ಇವಾಗ ಆತ್ಮಗಳಿಗೆ ಬೇಕಾಗಿರೋದೇ ಶಾಂತಿ, ಸಮಾಧಾನ ಅಲ್ಲ. ಯಾವಾಗ ಅದನ್ನು ಪಡೆದು ಬಿಡ್ತಾರೋ ಆಮೇಲೆ ಜ್ಞಾನ ಇವ್ರು ಹೇಳೋದೆಲ್ಲ ಸತ್ಯ ಅಂತಲೇ ಅನಿಸ್ತತೆ. ಅದಕ್ಕೆ ಶಾಂತಿಯ ಶಕ್ತಿಯ ಪ್ರಯೋಗ ಇಲ್ಲ ಅಂದರೆ ಸಫಲತೆ ನೀವು ಎಷ್ಟು ಬಯಸ್ತೀರೋ ಅಷ್ಟು ಸಿಗಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಇದರಿಂದಲೇ ತಮಗೋಸ್ಕರ ಇಡೀ ಕಲ್ಪದ ಪ್ರಾರಬ್ಧವನ್ನು ರೂಪಿಸಿಕೊಳ್ಳಲು ಸಾಧ್ಯ. ಏನು ಹೇಳಿದರು ಬಾಬಾ? 5,000 ವರ್ಷಕ್ಕಾಗಷ್ಟು ಆಸ್ತಿನ ನಾವು ತುಂಬ್ಕೋಬೇಕು ಅಂದರೆ ಮನಸ ಸೇವೆ ಇಂಪಾರ್ಟೆಂಟ್. ಶಾಂತಿಯ ವೈಬ್ರೇಷನ್ ಹರಡೋದು. ಇದಕ್ಕಾಗಿ ಈಗ ಪ್ರತಿಯೊಬ್ಬರೂ ಸ್ವಯಂನ ಪ್ರತಿ ಇಡೀ ಕಲ್ಪದ ರಾಜ್ಯದ ಪ್ರಾರಬ್ಧ ಹಾಗೂ ಪೂಜ್ಯದ ಪ್ರಾರಬ್ಧವನ್ನು ಜೊತೆಯಲ್ಲಿ ರೂಪಿಸಿಕೊಳ್ಳಲು ಈಗ ಸಮಯವಿದೆ. ಏನು ಹೇಳಿದರು ಬಾಬಾ? ರಾಜ್ಯದ ಪ್ರಾರಬ್ಧ, ಪೂಜ್ಯದ ಪ್ರಾರಬ್ಧ ಅಂದ್ರೇನು? ರಾಜ್ಯದ ಪ್ರಾರಬ್ಧ ಅಂದರೆ ಪ್ರಜೆಗಳು ರೆಡಿ ಆಗಬೇಕು. ಅಲ್ಲಿ ಹೆಚ್ಚು ಪ್ರಜೆಗಳು ಯಾವಾಗ ರೆಡಿ ಆಗ್ತಾರ? ನಾವು ಮನಸ ಸೇವೆನ ಜೊತೆಗೆ ಇಟ್ಕೊಂಡು ಸೇವೆ ಮಾಡಿದಾಗ ಪ್ರಜೆಗಳು ಜಾಸ್ತಿ ಆಗ್ತಾರೆ. ಆಮೇಲೆ ಪೂಜ್ಯದ ಪ್ರಾರಬ್ಧ ಅಂದ್ರೇನು? ಅಲ್ಲಿ ನಾವು ಆತ್ಮಗಳಿಗೆ ಶಾಂತಿ ತುಂಬೋದು, ಶಕ್ತಿ ತುಂಬೋದು, ಆಶೀರ್ವಾದ ತುಂಬೋದು. ಇದು ಮಾಡೋದ್ರಿಂದ ಅವರು ನಮಗೆ ಭಕ್ತರಾಗಿ ಬರ್ತಾರೆ. ಇಲ್ಲಿ ನಾವು
ಮನಸ ಸೇವೆ ಮಾಡೋದು ಅಂದರೆ ಭಕ್ತರನ್ನ ರೆಡಿ ಮಾಡ್ಕೊಳ್ಳೋದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಸಮಯವಿದೆ, ಏಕೆಂದರೆ ಸಮಯವು ಇನ್ನೂ ನಾಜೂಕಾಗಿಯೇ ಆಗುತ್ತದೆ. ಇಂಥ ಸಮಯದಲ್ಲಿ ಶಾಂತಿಯ ಶಕ್ತಿಯ ಮೂಲಕ ಟಚಿಂಗ್ ಪವರ್ ಮತ್ತು ಕ್ಯಾಚಿಂಗ್ ಪವರ್ನ ಅವಶ್ಯಕತೆ ಬಹಳ ಇದೆ. ಏನು ಹೇಳಿದರು ಬಾಬಾ? ಶಾಂತಿಯ ಶಕ್ತಿಯ ಮೂಲಕ ಟಚಿಂಗ್ ಪವರ್, ಕ್ಯಾಚಿಂಗ್ ಪವರ್ ಅಂದ್ರೇನು? ಈಗ ನಾವು ಸೇವೆಗೆ ಹೋಗಿರ್ತೀವಿ ಸಂದೇಶ ಕೊಡೋಕ್ಕೆ, ಹೌದಾ? ಅಲ್ಲಿ ಬಾಬಾನೇ ಟಚ್ ಕೊಟ್ಟು ಎಲ್ಲ ಮಾಡಿಸ್ತಿರ್ತಾರೆ. ಆದರೆ ಬಾಬಾ ಟಚ್ ಕೊಟ್ಟಾಗ ಕ್ಯಾಚ್ ಮಾಡ್ಕೊಳ್ಳೋ ಶಕ್ತಿ ಯಾರಿಗಿರ್ತತೆ? ಶಾಂತಿಯ ಶಕ್ತಿ ಇದ್ದವ್ರಿಗೆ. ಅಂದರೆ ಮನಸ್ಸು ಶಾಂತವಾಗಿರಬೇಕು. ಅಲ್ಲಿ ನೆಗೆಟಿವ್ ವ್ಯರ್ಥ ಇತ್ತು ಅಂದರೆ ಬಾಬಾ ಟಚ್ ಕೊಟ್ಟರು ಕ್ಯಾಚ್ ಆಗಲ್ಲ. ಅದಕ್ಕೆ ಶಾಂತಿ ಇದ್ದಾಗ ಅಲ್ಲಿ ಟಚಿಂಗ್ ಮತ್ತು ಕ್ಯಾಚಿಂಗ್ ಪವರ್ ಭಾಳ ಇರ್ತತೆ ಅಂತ ಹೇಳಿದರು ಬಾಬಾ. ಅದರ ಅವಶ್ಯಕತೆ, ಆಗ ಸೇವೆ ಸಫಲತೆ ಪಡೆಯುತ್ತದೆ. ಈ ಸಾಧನಗಳು ಏನು ಮಾಡಲು ಆಗದೇ ಇರುವ ಸಮಯ ಬರುತ್ತದೆ. ಅಂದರೆ ಲಾಸ್ಟಿಗೆ ಫೋನು ಎಲ್ಲವೂ ಬಂದಾಗ್ಬಿಡ್ತಾವೆ, ಕರೆಂಟು, ಫೋನು ಎಲ್ಲ ಬಂದಾಗ್ಬಿಡ್ತದೆ. ಕೇವಲ ಆಧ್ಯಾತ್ಮಿಕ ಶಕ್ತಿ ಬಾಪ್ದಾದರವರ ಸೂಚನೆಗಳ ಟಚಿಂಗ್ ಕಾರ್ಯವನ್ನು ಮಾಡಿಸಲು ಸಾಧ್ಯವಾಗುತ್ತದೆ. ಅಂದ್ರೇನು? ಇವಾಗ ನೋಡ್ರಿ, ಭೂಕಂಪ ಆಗಿ ಮನೆ ಬೀಳ್ತಿರ್ತಾವಂತ ತಿಳ್ಕೊಳ್ರಿ. ನಾವಿರಲ್ಲಿ ಏನೋ ತೊಂದರೆ ಆಗೋದಿತ್ತು, ಬಾಬಾ ಟಚ್ ಕೊಡ್ತಾರ, ಮಗು ಆ ಜಾಗ ಬಿಟ್ಟು ಈ ಕಡೆ ಬಾ ಅಂತ. ಅದು ನಾವು ಕ್ಯಾಚ್ ಮಾಡ್ಕೊಂಡ್ವ, ಆ ಸಮಸ್ಯೆಯಿಂದ ಪಾರಾಗ್ತೀವಿ. ಮತ್ತು ಬಾಬಾ ಟಚ್ ಕೊಟ್ಟರು ನಾವು ಕ್ಯಾಚ್ ಮಾಡ್ಕೊಂಬ್ಲಿಲ್ಲ ಅಂದರೆ ಮತ್ತೆ ನಾವು ಸಮಸ್ಯೆ, ತೊಂದರೆನ ಅನುಭವಿಸ್ಬೇಕಾಗ್ತೈತಿ. ಅದಕ್ಕೆ ತಮ್ಮಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ. ಇಂಥ ಸಮಯದಲ್ಲಿ ಮನಸ್ಸು ಮತ್ತು ಬುದ್ಧಿಯಲ್ಲಿ ಬಾಪ್ದಾದರವರ ಟಚಿಂಗ್ ಬರುತ್ತದೆಯೇ? ಇದರಲ್ಲಿ ಬಹಳ ಕಾಲದ ಅಭ್ಯಾಸವಿರಬೇಕು. ಇದರ ಸಾಧನವಾಗಿದೆ ಸದಾ ಮನಸ್ಸು ಹಾಗೂ ಬುದ್ಧಿ, ಕೆಲವೊಮ್ಮೆ ಅಲ್ಲ ಸದಾ ಕಾಲ ಸ್ವಚ್ಛ ಮತ್ತು ಸ್ಪಷ್ಟವಿರಬೇಕು. ಏನು ಹೇಳಿದರು ಬಾಬಾ? ಟಚಿಂಗ್ ಆ್ಯಂಡ್ ಕ್ಯಾಚಿಂಗ್ ಇರಬೇಕಂದ್ರೆ ಏನು? ಸ್ವಚ್ಛ, ಸ್ಪಷ್ಟ. ಅಂದರೆ ಪವಿತ್ರತಾ ಶಕ್ತಿ ತುಂಬಿರಬೇಕು. ಅಲ್ಲಿ ವ್ಯರ್ಥ ಇರಬಾರ್ದು, ನೆಗೆಟಿವ್ ಇರಬಾರ್ದು. ಈಗ ರಿಯಲ್ಸಲ್ಲಿ ಹೆಚ್ಚುತ್ತಾ ಹೋಗುತ್ತದೆ ಹಾಗೂ ಸೆಕೆಂಡಿನಲ್ಲಿ ರಿಯಲ್ ಆಗಿಬಿಡುತ್ತದೆ. ರಿಯಲ್ಸೆಲ್ ಅಂದ್ರೆ ಅಲ್ಲಿ ಭೂಕಂಪ ಆಯಿತು, ಅಲ್ಲಿ ಇಷ್ಟು ಜನ ಸತ್ತರು, ಇದನ್ನು ಕೇಳ್ತಾನೆ ಅದೀವಿ. ರಿಯಲ್ಸಲ್ಲಿ ನಡೀತಾ ಐತೆ, ಲಾಸ್ಟಿಗೆ ರಿಯಲ್ ಸೆಕೆಂಡಿನಲ್ಲಿ ಆಗಿಬಿಡ್ತದೆ ಅಂತಾರೆ ಬಾಬಾ. ಸ್ವಲ್ಪವಾದರೂ ಮನಸ್ಸಿನಲ್ಲಿ ಅಥವಾ ಬುದ್ಧಿಯಲ್ಲಿ ಯಾವುದೇ ಆತ್ಮನ ಪ್ರತಿ ಅಥವಾ ಯಾವುದೇ ಕಾರ್ಯದ ಪ್ರತಿ, ಯಾವುದೇ ಸಹಯೋಗ ಜೊತೆಗಾರರ ಪ್ರತಿ ಸ್ವಲ್ಪ ನಕಾರಾತ್ಮಕವಿದ್ದರೂ ಅದನ್ನು ಸ್ವಚ್ಛ ಮತ್ತು ಸ್ಪಷ್ಟ ಎಂದು ಹೇಳಲಾಗುವುದಿಲ್ಲ. ಈಗ ನಾವು ಏನೇ ಸೇವೆ ಮಾಡ್ತೀವಿ ಅಂದರೆ ಸಂಘಟನೆಯಲ್ಲೇ ಹೋಗಿರ್ತೀವಿ. ಅಲ್ಲಿ ಒಬ್ಬರು ಮಾಡೋರು ಇರ್ತಾರೆ, ಮಾಡಲ್ದವ್ರು ಇರ್ತಾರೆ, ವಿಧ ವಿಧ. ಇನ್ನು ಹೊಸಬ್ರು ಇರ್ಬೋದು, ಅವ್ರು ಇನ್ನೂ ಪಾಪ ಸುಡೋಷ್ಟು ಯೋಗ ಆಗಿಲ್ಲ ಅಂದರೆ ವಿಧ ವಿಧ ಸಂಸ್ಕಾರ ಇರ್ತಾವ. ಅಲ್ಲಿ ಯಾವುದನ್ನು ನಾವು ನೋಡಬಾರ್ದು. ಸ್ವಲ್ಪ ನೆಗೆಟಿವ್ನಲ್ಲಿ ಬಂದ್ವಿ ಅಂತಂದರೆ ಅಲ್ಲಿ ಟಚಿಂಗ್ ಕ್ಯಾಚಿಂಗ್ ಆಗಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆದ್ದರಿಂದ ಬಾಪ್ದಾದರವರು ಇದರ ಕಡೆ ಗಮನ ಸೆಳೆಯುತ್ತಿದ್ದಾರೆ. ನೋಡ್ರಿ, ಅಲ್ಲಿ ಯಾರಾದರೂ ಕೆಲವರು ಸೇವೆಗೂ ಮೈಗಳ್ತನ ಮಾಡ್ತಿರ್ತಾರೆ. ಮತ್ತೊಂದು ಇರ್ತವೆ, 4 ಮಂದಿ ಸಂಘಟನೆ ಐತಂದರೆ ವಿಧ ವಿಧದ ಆತ್ಮಗಳಿರ್ತವೆ. ಆದರೆ ಅಲ್ಲಿ ಇವ್ರು ಹಿಂಗದಾರ ಹಂಗದಾರ ಅನ್ನೋ ಬದಲು ಇನ್ನೂ ಶಕ್ತಿ ತುಂಬ್ರಿ, ಶಾಂತಿ ತುಂಬ್ರಿ. ಆಮೇಲೆ ಬಾಬಾಗ ಪಾಸಿಟಿವ್ ಸಂಕಲ್ಪ ಮಾಡಿರಿ. ಬಾಬಾ ಆ ಆತ್ಮಕ್ಕೆ ಬುದ್ಧಿ ಬೀಗ ತೆಗಿರಿ, ಅದು ಆ ಭಾಗ್ಯಶಾಲಿ ಆತ್ಮ ಆಗಲಿ, ಸೇವೆ ಮಾಡಿ, ಇದು ಚೆನ್ನಾಗೇ ಮಾಡ್ತತೆ, ಇದು ಒಳ್ಳೆಯ ಆತ್ಮ. ಈ ಥರ ಪಾಸಿಟಿವ್ನಾಗಿದ್ದು ಏನಾದರೂ ಪರಿವರ್ತನೆ ಮಾಡ್ಬೋದಾಗಲಿ. ಇನ್ನು ನೆಗೆಟಿವ್ನಾಗ ಹೋದ್ವಿ ಅಂದರೆ ನಮ್ಮದು ಭಾಗ್ಯಕ್ಕೂ ಗೆರೆ ಎಳ್ಕೊಂತೀವಿ. ಬಾಬಾ ಏನಂತಾರೆ, ಇಡೀ ದಿನದಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ, ಶಾಂತಿಯ ಶಕ್ತಿಯನ್ನು ಎಷ್ಟು ಜಮಾ ಮಾಡಿಕೊಂಡೇನು. ಸೇವೆ ಮಾಡುತ್ತಲೂ ಶಾಂತಿಯ ಶಕ್ತಿ ಒಂದು ವೇಳೆ ವಾಣಿಯಲ್ಲಿ ಇಲ್ಲದಿದ್ದರೆ ಪ್ರತ್ಯಕ್ಷ ಫಲವಾದ ಸಫಲತೆ ಎಷ್ಟು ಸಿಗಬೇಕೋ ಅಷ್ಟು ಸಿಗಲು ಸಾಧ್ಯವಿಲ್ಲ. ಪರಿಶ್ರಮ ಹೆಚ್ಚು, ಫಲ ಕಡಿಮೆಯಾಗುತ್ತದೆ. ಶಾಂತಿ ಶಕ್ತಿ ಇಲ್ಲ ಅಂದರೆ ಏನಾಗ್ತದಂದ್ರು ಬಾಬಾ? ಪರಿಶ್ರಮ ಹೆಚ್ಚು, ಫಲ ಕಡಿಮೆ. ಅಂದರೆ ಅಷ್ಟೆಲ್ಲ ಶಿಬಿರ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ಆದರೂ ಅಲ್ಲಿ 1-2 ಆತ್ಮ ಹುಟ್ಟಿಲ್ಲ ಅಂದರೂ ಏನಾಗ್ತದೆ? ಪರಿಶ್ರಮ ಹೆಚ್ಚು, ಫಲ ಕಡಿಮೆ. ಭಲೆ ಸೇವೆ ಮಾಡಿ, ಆದರೆ ಶಾಂತಿಯ ಶಕ್ತಿಯಿಂದ ಸಂಪನ್ನ ಸೇವೆ ಮಾಡಿ. ಇದರಲ್ಲಿ ಎಷ್ಟು ಫಲಿತಾಂಶವನ್ನು ಬಯಸುತ್ತೀರೋ ಅದಕ್ಕಿಂತಲೂ ಹೆಚ್ಚಾಗಿಯೇ ಸಿಗುತ್ತದೆ. ಅಂದರೆ ಶಾಂತಿಯಲ್ಲಿದ್ದಾಗ ನಾವು ಎಲ್ಲರಿಗೆ ಸ್ನೇಹ ಪ್ರೀತಿ
ಖುಷಿಯಿಂದ ಎಲ್ಲರೂ ಮಾಡಿದಾಗ, ನಾವು ಸ್ನೇಹ ಪ್ರೀತಿ ಕೊಟ್ಟಾಗ ಅಲ್ಲಿ ಆಶೀರ್ವಾದಗಳು ಬರ್ತಾ ಇರ್ತವೆ ಆತ್ಮಗಳಿಂದ. ಚೆನ್ನಾಗಪ್ಪ, ಚೆನ್ನಾಗಿ. ಇದು ಪಾಸಿಟಿವ್ ಶಕ್ತಿ ತುಂಬುತ್ತೆ ನಮ್ಮ ಆತ್ಮಕ್ಕೆ. ಇನ್ನೂ ಎಲ್ಲರಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚಾಗಿ ಅಲ್ಲಿ ಸೇವೆಯಲ್ಲಿ ಸಫಲತೆ ಬರ್ತದೆ. ಇವಾಗ ನಾವು ಸಿಡ್ಸಿಡಪ್ಪನ್ ಮಾಡಿ ಆತ್ಮಗಳಿಗೆ ಏನಾದರೂ ಬೇಜಾರು ಅಶಾಂತಿ ಆಗೋ ಥರ ಮಾಡಿದ್ವಿ ಅಂದರೆ ಅವು ಬೇಜಾರಾಗೋದು ಒಂದು. ಆಮೇಲೆ ಆ ಆತ್ಮಗಳು ಅವು ಒಂದು ಎಷ್ಟು ಸಲ ತಮ್ಮಲ್ಲಿ ಸಂಕಲ್ಪ ಮಾಡ್ತಿರ್ತವೆ, ಹೀಗೆ ಹಾಗೆ ಅಂತ. ಯಾರ ಹತ್ರ ಮಾತಾಡುವಾಗೂ ಈಗ ಮಾಡಿದ್ರು ಆಗ ಮಾಡಿದ್ರು ಅಂತ ಹೇಳೋದು, ಫೋನ್ನಾಗ ಹೇಳೋದು, ಪದೇ ಪದೇ. ಒಂದು 10 ಮಂದಿ ಇದ್ದಾರೆ, ಅವರಲ್ಲಿ ಇವು ನೆಗೆಟಿವ್ ಸಂಕಲ್ಪಗಳು ಈ ಥರ ನಡೀತದಾವಂದರೆ ಎಷ್ಟು ಸಂಕಲ್ಪಗಳಿಂದ ಎಷ್ಟು ನೆಗೆಟಿವ್ ಎನರ್ಜಿ ಬರುತ್ತೆ ಹೇಳ್ರಿ. ಆ ನೆಗೆಟಿವ್ ಎನರ್ಜಿ ನಮಗೆ ಪುರುಷಾರ್ಥನೂ ಮಾಡಿಸಲ್ಲ, ಸೇವೆಯಲ್ಲಿ ಸಫಲತೆ ಸಿಗೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಶಾಂತಿ ಶಕ್ತಿ ಇದ್ದಾಗ ಸ್ನೇಹ ಪ್ರೀತಿ ಕೊಟ್ಟು ಸೇವೆಯಲ್ಲಿ ಸಫಲತೆ ಪಡೆಯುವಂಥರಾಗಬೇಕು ನಾವು. ಮತ್ತೆ ಪರಿಶೀಲಿಸಿಕೊಳ್ಳಿ. ಉಳಿದಂತೆ ಬಾಪ್ದಾದರವರಿಗೆ ದಿನ ಪ್ರತಿದಿನ ಏನೆಲ್ಲ ಎಲ್ಲೆಲ್ಲಿ ಸೇವೆ ಮಾಡುತ್ತಿದ್ದೀರೋ ಅದನ್ನು ಚೆನ್ನಾಗಿ ಮಾಡುತ್ತಿರುವುದರ ಪ್ರತಿ ಖುಷಿ ಇದೆ. ಆದರೆ ಸ್ವಯಂನ ಪ್ರತಿ ಶಾಂತಿಯ ಶಕ್ತಿಯನ್ನು ಜಮಾ ಮಾಡಿಕೊಳ್ಳುವುದರ ಬಗ್ಗೆ, ಪರಿವರ್ತನೆ ಮಾಡಿಕೊಳ್ಳುವುದರ ಬಗ್ಗೆ ಇನ್ನೂ ಗಮನವನ್ನಿಡಿ. ಅಂದರೆ ಸೇವೆ ನೆನಪು ಎರಡೂ ಬ್ಯಾಲೆನ್ಸ್ ಇರಬೇಕು. ಆಗ ಅಲ್ಲಿ ಶಾಂತಿಯ ಶಕ್ತಿನೂ ಇರುತ್ತೆ. ಅದು ಹೆಚ್ಚು ಮಾಡ್ಕೊಳ್ಳೋದು ಕಡೆ ಗಮನ ಇಡ್ರಿ ಅಂತ ಹೇಳ್ತಾರೆ ಬಾಬಾ. ಸೇವೆ ಅಂತ ಬಾಬಾ ನೆನಪಿಲ್ಲ ಅಂದರೆ ಅಲ್ಲಿ ಶಾಂತಿಯ ಶಕ್ತಿ ಇರಲ್ಲ. ಈಗ ಕೊನೆಗೂ ವಿಶ್ವ ಪರಿವರ್ತನೆಯ ನಿಮಿತ್ತರು ಯಾರಾಗುತ್ತಾರೆಂದು ಇಡೀ ಪ್ರಪಂಚ ಹುಡುಕಾಡುತ್ತಿದೆ. ಏಕೆಂದರೆ ದಿನ ಪ್ರತಿದಿನ ದುಃಖ ಹಾಗೂ ಅಶಾಂತಿ ಹೆಚ್ಚಾಗುತ್ತಿದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಇನ್ನೂ ಹೆಚ್ಚಾಗಲೇಬೇಕು ಅಂದಾಗ ಭಕ್ತರು ತಮ್ಮ ಇಷ್ಟ ದೇವನನ್ನು ನೆನಪು ಮಾಡುತ್ತಿದ್ದಾರೆ. ಕೆಲವರು ಅತಿಯಲ್ಲಿ ಹೋಗಿ ಬೇಸರದ ಜೀವನವನ್ನು ನಡೆಸುತ್ತಿದ್ದಾರೆ. ಧರ್ಮಗುರುಗಳ ಕಡೆ ಕಣ್ಣನ್ನು ಹಾಯಿಸುತ್ತಿದ್ದಾರೆ. ಹಾಗೂ ವಿಜ್ಞಾನಿಗಳು ಸಹ ಈಗ ಹೇಗೆ ಮಾಡುವುದು, ಎಲ್ಲಿಯವರೆಗೆ ಆಗುತ್ತದೆ ಎಂದು ಯೋಚನೆ ಮಾಡುತ್ತಿದ್ದಾರೆ. ಇವರೆಲ್ಲರಿಗೂ ಉತ್ತರ ನೀಡುವವರು ಯಾರು? ಬಾಬಾ ಏನಂತಾರೆ, ಆತ್ಮಗಳು ಸುಸ್ತಾಗ್ಬಿಟ್ಟವ ಈ ದುಃಖದಿಂದ, ಸಮಸ್ಯೆಗಳಿಂದ. ಅವು ಎಲ್ಲಿ ಗುಡಿಗೆ ಹೋಗಿ ಯಾವ ದೇವ್ರು ನಮ್ಮನ್ನು ಪಾರು ಮಾಡ್ತಾರಂತೇಳಿ ತಮ್ಮ ಇಷ್ಟ ದೇವ್ರನ್ನ ಕೂಗ್ತಾ ಇದ್ದಾವ ಭಕ್ತರು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಧರ್ಮಗುರುಗಳು ಏನಾದರೂ ನಮ್ಮನ್ನು ಕಾಪಾಡ್ತಾರಂತ ಅದರ ಗುರುಗಳ ಕಡೆಗೂ ಕಣ್ಣು ಹಾಯಿಸ್ತಾ ಇದ್ದಾರೆ. ಆಮೇಲೆ ವಿಜ್ಞಾನದವರು ಏನು ಮಾಡಬೇಕು, ಇದೆಲ್ಲ ಕೈ ಸಿಗ್ತಾ ಇಲ್ಲಲ್ಲ, ಇದನ್ನು ಸರಿ ಮಾಡೋರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ನೀಡೋರು ಯಾರು? ಪ್ರತಿಯೊಬ್ಬರ ಹೃದಯದಲ್ಲಿ ಕೊನೆಗೂ ಸ್ವರ್ಣಿಮ ಭಾರತ ಯಾವಾಗ ಬರುತ್ತದೆ ಎಂಬ ಕೂಗು ಇದೆ. ಅಂದರೆ ಇದೆಲ್ಲ ಪಾಪದ ಜಗತ್ತೋಗಿ ಸುಖ ಸಿಗುವಂಥ ಜಗತ್ತು ಯಾವಾಗ ಸಿಗ್ತತ್ತಪ್ಪ ಭಗವಂತ, ಬರ್ತತೆ ಅಂಥದ್ದೊಂದು ಜಗತ್ತು ಬರ್ತತೆ ಅಂತ ಕಾಯ್ತಾ ಇದ್ದಾರೆ. ಅಂದಾಗ ತಾವೆಲ್ಲರೂ ಅದನ್ನು ತರುವವರಲ್ಲವೇ ಆಗಿದ್ದೀರಾ? ಯಾರು ನಿಮಿತ್ತರಾಗಿದ್ದೀರಿ ಎಂದು ತಿಳಿದಿದ್ದೀರೋ? ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸ್ವರ್ಣಿಮ ಭಾರತ ತರೋರು ಯಾರು? ತಾವೇ ಅಂತ ಹೇಳ್ತಿದ್ದಾರೆ ಬಾಬಾ. ತರಲು ನಿಮಿತ್ತರಾಗಿದ್ದೀರಾ? ತಾವು ನಿಮಿತ್ತರಾಗಿದ್ದೀರೆಂದು ತಿಳಿದಿದ್ದರೆ ಅವರು ಕೈ ಎತ್ತಿ. ಒಳ್ಳೆಯದು. ಇಷ್ಟೆಲ್ಲ ಮಂದಿ ನಿಮಿತ್ತರಾದಾಗ ಎಷ್ಟು ಸಮಯ ಬೇಕಾಗುತ್ತದೆ? ತಾವೆಲ್ಲರೂ ಸಹ ಖುಷಿ ಪಡುತ್ತೀರಿ ಹಾಗೂ ಬಾಪ್ದಾದರವರು ಖುಷಿ ಪಡುತ್ತಾರೆ. ಈ ಗೋಲ್ಡನ್ ಚಾನ್ಸ್ ಪ್ರತಿಯೊಬ್ಬರಿಗೂ ಗೋಲ್ಡನ್ ಪ್ರಮಾಣ ಪ್ರಾಪ್ತವಾಗುತ್ತದೆ. ಈಗ ಪರಸ್ಪರದಲ್ಲಿ ಹೇಗೆ ಸೇವೆಯ ಬಗ್ಗೆ ಮೀಟಿಂಗ್ ಮಾಡುತ್ತೀರಿ, ಸಮಸ್ಯೆಗಳನ್ನು ಪರಿಹರಿಸಲು ಮಾಡುತ್ತೀರಿ, ಅದೇ ರೀತಿ ಈ ಮೀಟಿಂಗ್ ಮಾಡಿ, ಈ ಯೋಜನೆ ಮಾಡಿ. ನೆನಪು ಮತ್ತು ಸೇವೆ. ನೆನಪಿನ ಅರ್ಥವಾಗಿದೆ ಶಾಂತಿಯ ಶಕ್ತಿ, ಹಾಗೂ ಅದು ಬಹಳ ಶ್ರೇಷ್ಠ ಸ್ಥಿತಿಯಲ್ಲಿದ್ದಾಗ ಪ್ರಾಪ್ತವಾಗುತ್ತದೆ. ಹೇಗೆ ಯಾವುದೇ ಬಹಳ ಎತ್ತರದ ಸ್ಥಾನದಿಂದ ನೋಡಿದಾಗ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತದೆ, ಹಾಗೆಯೇ ತಮ್ಮ ಶ್ರೇಷ್ಠ ಸ್ಥಿತಿ ಎಲ್ಲದಕ್ಕಿಂತಲೂ ಮೇಲೆ ಏನಿದೆ? ಪರಂಧಾಮ. ಬಾಬಾ ಏನಂತಾರೆ, ಎಲ್ಲಿರಬೇಕು ಬುದ್ಧಿ? ಪರಂಧಾಮದಲ್ಲಿ ಏಕರಸದಿಂದ ಬಾಬಾ ನೆನಪು ಮಾಡಿದಾಗ ಅಲ್ಲಿ ಎಂಥ ಶಕ್ತಿ ಇರ್ತತೆ? ಶಾಂತಿಯ ಶಕ್ತಿ, ಶ್ರೇಷ್ಠ ಸ್ಥಿತಿ ಇರ್ತತೆ ಅಂತ ಹೇಳ್ತಾರೆ ಬಾಬಾ. ಆ ಸ್ಥಿತಿ ಅದ್ರ ಬಗ್ಗೆ ಮೀಟಿಂಗ್ ಮಾಡ್ರಿ ಅಂತಾರೆ ಬಾಬಾ. ಮತ್ತೇನು ಹೇಳಿದ್ರು ಬಾಬಾ? ಸೇವೆ ಮಾಡಿ ನಂತರದಲ್ಲಿ ಬಂದು ಶ್ರೇಷ್ಠ ಸ್ಥಾನದಲ್ಲಿ ತಂದೆಯ ಜೊತೆ ಕುಳಿತು ಬಿಡಿ.
ಹೇಗೆ ಸುಸ್ತಾದಾಗ 5 ನಿಮಿಷಗಳಾದರೂ ಶಾಂತಿಯಿಂದ ಕುಳಿತುಕೊಳ್ಳುತ್ತೀರಲ್ಲವೇ, ಆಗ ಎಷ್ಟೋ ಅಂತರವಾಗುತ್ತದೆ. ಅದೇ ರೀತಿ ಮಧ್ಯ ಮಧ್ಯದಲ್ಲಿ ಬಂದು ತಂದೆಯ ಜೊತೆ ಕುಳಿತುಕೊಳ್ಳಿಬಿಡಿ. ಇನ್ನೊಂದು ಎತ್ತರದ ಸ್ಥಾನವಾಗಿದೆ. ಸೃಷ್ಟಿಚಕ್ರವನ್ನು ನೋಡಿರಿ. ಸೃಷ್ಟಿಚಕ್ರದಲ್ಲಿ ಶ್ರೇಷ್ಠ ಸ್ಥಾನ ಯಾವುದು? ಸಂಗಮಯುಗ. ಸಂಗಮಯುಗದಲ್ಲಿ ಸಮಯದ ಮುಳ್ಳನ್ನು ಮೇಲೆ ತೋರಿಸುತ್ತೀರಿ. ಕೆಳಗೆ ಬಂದು ಸೇವೆ ಮಾಡಿ. ನಂತರ ಶ್ರೇಷ್ಠ ಸ್ಥಾನದಲ್ಲಿ ಹೋಗಿ ತಲುಪಿ. ಅಂದಾಗ ಏನು ಮಾಡಬೇಕೆಂದು ತಿಳಿಯುತ್ತೆ. ಸಮಯವು ತಮ್ಮನ್ನು ಕರೆಯುತ್ತಿದೆಯಾ ಅಥವಾ ತಾವು ಸಮಯವನ್ನು ಸಮೀಪ ತರುತ್ತಿದ್ದೀರಾ? ರಚಯಿತ ಯಾರು? ಪರಸ್ಪರದಲ್ಲಿ ಇಂತಹ ಯೋಜನೆ ಮಾಡಿ. ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ ಶ್ರೇಷ್ಠ ಸ್ಥಿತಿ ಸೇವೆಯಲ್ಲೂ ಒಟ್ಟು ಶ್ರೇಷ್ಠ ಸ್ಥಿತಿ, ಆ ಶಾಂತಿಯ ಶಕ್ತಿ ಬೇಕು, ಸೇವೆಯಲ್ಲೂ ಸಫಲತೆ ಇರಬೇಕು ಅಂತಂದರೆ ಅದಕ್ಕೆ ಆಧಾರ ಶ್ರೇಷ್ಠ ಸ್ಥಿತಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮಕ್ಕಳು ಬರಲೇಬೇಕೆಂದು ಹೇಳಿದರೆ ಬಾಪ್ತಾದವರು ಆಜಿ ಎಂದು ಹೇಳಿದರು. ಹಾಗೆಯೇ ಒಬ್ಬರಿಗೊಬ್ಬರ ಮಾತುಗಳನ್ನು, ಸ್ವಭಾವವನ್ನು, ವೃತ್ತಿಯನ್ನು ತಿಳಿದು ಹಾಜಿ ಹಾಜಿ ಎಂದು ಹೇಳುವುದರಿಂದ ಸಂಘಟನೆಯ ಶಕ್ತಿಯು ಶಾಂತಿಯ ಜ್ವಾಲೆಯನ್ನು ಪ್ರಕಟಿಸುತ್ತದೆ. ಏನು ಹೇಳಿದರು ಬಾಬಾ? ಸೇವೆ ಅಂದಮೇಲೆ ಸಂಘಟನೆಯಲ್ಲೇ ಮಾಡ್ತೀವಿ, ಬಟ್ ಅಲ್ಲಿ ಹೆಂಗಿರಬೇಕು ಅಂತ ಹೇಳಿದರು ಬಾಬಾ. ವಿಧ ವಿಧ ಸ್ವಭಾವ, ವಿಧ ವಿಧ ವೃತ್ತಿ, ವಿಧ ವಿಧ ಸಂಸ್ಕಾರದವರು ಮಾತುಗಳನ್ನವ್ರು ಇದ್ದರೂ ಕೂಡ ಎಲ್ಲದು ಮೋಲ್ಡ್ ಆಗಿ ಹೊಂದಿಕೊಂಡು ಒಬ್ರಿಗೊಬ್ರು ಹಾಜಿ ಹಾಜಿ ಅಂತ ಮಾಡಿದರೆ ಅಲ್ಲಿ ಶಾಂತಿಯ ಜ್ವಾಲೆ ಪ್ರಕಟಿಸ್ತತೆ ಅಂತ ಹೇಳ್ತಾರೆ ಬಾಬಾ. ಇಲ್ಲಾಂದ್ರೆ ಇವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾತಾಡಿದ್ರು, ನನಗೆ ಇವ್ರು ಹಿಂಗೆ ಮಾಡೋದು ನಮಗೆ ಸರಿಯೋಗಲ್ಲ, ನಮಗೆ ಮುಂದೆ ತರಲಿಲ್ಲ, ನಮ್ಮ ಹೆಸರು ಮುಂದೆ ಬರಲಿಲ್ಲ, ಈ ಥರ ಎಲ್ಲ ನಮ್ಮಲ್ಲಿ ಬಂತು ಹಾಜಿ ಅಂದಂಗೆ. ಈ ಥರ ಏನಾದರೂ ನಾವು ಸಂಕಲ್ಪಗಳನ್ನ ತೆಗೆದ್ರೆ ಅಲ್ಲಿ ಏನಾಗ್ತದೆ? ಶಾಂತಿಯ ಜ್ವಾಲೆ ಪ್ರಕಟಿತ ಆಗಲ್ಲ. ಜ್ವಾಲಾಮುಖಿಯನ್ನು ನೋಡಿದ್ದೀರಲ್ಲವೇ, ಅಂದಾಗ ಈ ಸಂಘಟನೆಯ ಶಕ್ತಿಯು ಶಾಂತಿಯ ಜ್ವಾಲೆಯನ್ನು ಪ್ರಕಟಿಸುತ್ತದೆ. ಒಳ್ಳೆಯದು. ಈಗ ಮಹಾರಾಷ್ಟ್ರ, ಆಂಧ್ರ, ಬಾಂಬೆಯ ಸೇವಾ ಸರದಿಯಾಗಿದೆ. ಹೆಸರೇ ಮಹಾರಾಷ್ಟ್ರವಾಗಿದೆ. ಮಹಾರಾಷ್ಟ್ರಕ್ಕೆ ವಿಶೇಷವಾಗಿ ಡ್ರಾಮಾನುಸಾರ ಗೋಲ್ಡನ್ ಗಿಫ್ಟ್ ಪ್ರಾಪ್ತವಾಗಿದೆ. ಯಾವುದು? ಬ್ರಹ್ಮ ಬಾಬಾ ಮತ್ತು ಮಮ್ಮಾರವರ ಪಾಲನೆಯು ಮಹಾರಾಷ್ಟ್ರಕ್ಕೆ ಡೈರೆಕ್ಟ್ ಆಗಿ ಸಿಕ್ಕಿದೆ. ದೆಹಲಿ ಹಾಗೂ UP ಅವರಿಗೂ ಸಿಕ್ಕಿದೆ. ಅಂದರೆ ಮಮ್ಮ ಅವರು, ಬಾಬಾ ಅವರು ಬಾಂಬೆಗೆ ಭಾಳ ಹೋಗ್ತಿದ್ರು ಸೇವೆ ಮಾಡೋಕ್ಕೆ, ಮತ್ತು ಡೆಲ್ಲಿಗೂ ಭಾಳ ಹೋಗ್ತಿದ್ರು. ಆದರೆ ಮಹಾರಾಷ್ಟ್ರಕ್ಕೆ ಹೆಚ್ಚು ಸಿಕ್ಕಿದೆ. ಮಹಾರಾಷ್ಟ್ರದವರು ಮಹಾನಾಗಿಯೇ ಇದ್ದೀರಿ. ಈಗ ಏನು ಮಾಡಬೇಕು? ಮಹಾರಾಷ್ಟ್ರದವರೆಲ್ಲರೂ ಸೇರಿ ಇಂಥ ಯೋಜನೆ, ಇಂಥ ಮೀಟಿಂಗ್ ಮಾಡಿ. ಯಾವುದರಿಂದ? ಎಲ್ಲರ ಒಂದೇ ಸ್ವಭಾವ, ಒಂದೇ ಸಂಸ್ಕಾರ, ಒಂದೇ ಸೇವೆಯ ಲಕ್ಷ್ಯ, ಶಾಂತಿಯ ಶಕ್ತಿಯನ್ನು ಹರಡುವುದು ಹೇಗೆ ಎಂಬುದರ ಯೋಜನೆ ಮಾಡಿ. ಮಾಡುತ್ತೀರಲ್ಲವೇ? ನೋಡ್ರಿ, ಫಸ್ಟ್ ಬಾಬಾ ಏನು ಹೇಳಿದರು? ಮಹಾರಾಷ್ಟ್ರ ಮಹಾನಾಗೇ ಇದ್ದೀರಿ ಅಂತಂದ್ರು ಬಾಬಾ. ಅಂದರೆ ನೋಡ್ರಿ, ಅಂದರೆ ನಾವು ಕೂಡ ಈ ಥರ ಎಲ್ಲರನ್ನೂ ಫಸ್ಟು ಅವರ ಗುಣಗಳ ಗ್ರಾಹಿ, ಅವರಿಂದ ಏನು ಒಳ್ಳೆ ಗುಣಗಳದವೋ, ಏನು ಒಳ್ಳೇದಾಯಿತು ಅದನ್ನು ಫಸ್ಟು ನಾವು ಇದು ಮಾಡಬೇಕು. ನಾವು ಅದು ಅವ್ರ ಹತ್ರ 99 ಒಳ್ಳೇದಿದ್ರು ಕೂಡ ಏನು ಸರಿಗಿರಲ್ಲ, ಏನು ಕೊರತೆ ಇರ್ತತ್ತೋ ಅದ್ರ ಕಡೆಗೆ ಹೆಚ್ಚು ಸಂಕಲ್ಪ ಮಾಡ್ತಾ ಇರ್ತೀವಿ. ಆ ಥರ ನಾವು ನೆಗೆಟಿವ್ ಮಾಡಿ ಅವ್ರು ಇನ್ನೊಂದಿಷ್ಟು ಅಶಕ್ತ ಬಲಹೀನ ಆಗಿಬಿಡ್ತಾವೆ. ಅದಕ್ಕೆ ಸದಾ ಅವ್ರಿಗೆ ಶುದ್ಧ ಪಾಸಿಟಿವ್ ಶಕ್ತಿ ತುಂಬುವಂಥ ಸಂಕಲ್ಪಗಳು ಮಾಡಬೇಕು. ಬಾಬಾ ನೋಡ್ರಿ, ಎಲ್ಲರನ್ನ ನೀವು ಮಹಾನ್ ಇದ್ದೀರಿ, ಎಷ್ಟು ಶ್ರೇಷ್ಠ ದೃಷ್ಟಿಯಿಂದ ನೋಡ್ತಾರೆ ನೋಡ್ರಿ ಬಾಬಾ. ನಾವು ಈ ಥರ ಬಾಬನ್ನು ಎಲ್ಲ ಗುಣಗಳನ್ನ ಅಳವಡಿಸ್ಕೋಬೇಕು. ಈಗ ಏನು ಹೇಳಿದರು ಬಾಬಾ? ಯಾವ ರೀತಿ? ಒಂದೇ ಸ್ವಭಾವ, ಒಂದೇ ಸಂಸ್ಕಾರ, ಒಂದೇ ಸೇವೆಯ ಲಕ್ಷ್ಯ ಯಾವುದು? ಶಾಂತಿಯ ಶಕ್ತಿಯನ್ನು ಸಂಘಟಿತ ರೂಪದಲ್ಲಿ ಹೇಗೆ ಹರಡೋದು ಅನ್ನೋದನ್ನು ಯೋಜನೆ ಮಾಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಪ್ದಾದರವರಿಗೆ 1 ತಿಂಗಳ ನಂತರ ಏನು ಮಾಡುತ್ತೀರಿ ಎಂದು ರಿಪೋರ್ಟ್ ಕೊಡಿ. ತಮ್ಮೆಲ್ಲರ ಆತ್ಮಿಕ ವಾರ್ತಾಲಾಪದಿಂದ ಇನ್ನೂ ಸೇರ್ಪಡೆಯಾಗುತ್ತದೆ. ಬೇರೆ ಬೇರೆ ಜೋನ್ ಇದೆಯಲ್ಲವೇ? ಬಾಬಾ ಏನಂತ ಇದ್ದಾರೆ ಅಂದಾಗ ಅವರು ಸಹ ಅಡಿಷನ್ ಮಾಡಿಕೊಳ್ಳುತ್ತಾರೆ. ಇದರಲ್ಲಿ ನೀವು ಪ್ಲಾನ್ ಮಾಡಿ. ರತ್ನಗಳನ್ನು ಅವರು ಜೋಡಿಸುತ್ತಾರೆ. ಸಾಹಸವಿದೆಯೇ? ಟೀಚರ್ಸ್ ಸಾಹಸವಿದೆಯೇ? ಮೊದಲಿನ ಸಾಲಿನವರಿಗೆ ಸಾಹಸವಿದೆಯೇ? ಸಂಸ್ಕಾರ ಮಿಲನದ ರಾಸ್
ಯಾವ ಜೋನ್ ಮಾಡುತ್ತದೆ? ಇಲ್ಲಿ ಯಾಕೆ ಹೇಳಿದರು ಬಾಬಾ? ಸಂಸ್ಕಾರದ ಮಿಲನದ ರಾಸು. ಮತ್ತು ಒಬ್ರಿಗೊಬ್ಬರು ಸಂಸ್ಕಾರ ಹೊಂದಿಕೊಂಡ್ರೆ ಅಲ್ಲಿ ಶಾಂತಿ ಇರೋಕ್ಕೆ ಸಾಧ್ಯ. ಸಂಸ್ಕಾರ ಹೊಂದಿಕೆ ಆಗಲಿಲ್ಲ ಅಂದ್ರೇ ಅಲ್ಲಿ ಗಲಾಟೆ, ಅಶಾಂತಿ ಶುರುವಾಗ್ತೈತಿ. ಅದಕ್ಕೆ ಏನು ಹೇಳಿದರು? ಸಂಸ್ಕಾರ ಮಿಲನದ ರಾಸು, ಶುಭ ವೃತ್ತಿ, ಶುಭ ದೃಷ್ಟಿ ಹಾಗೂ ಶುಭ ಕೃತಿ ಇದು ಹೇಗೆ ಆಗುತ್ತದೆ ಎನ್ನುವುದರ ಬಗ್ಗೆ ಒಂದು ಜೋನಿನವರು ಪ್ಲ್ಯಾನ್ ಮಾಡಿ. ಅಲ್ಲಿ ಇವ್ರಿಂಗೆ ಆ ಥರ ಎಲ್ಲ ಇರಬಾರ್ದು. ಶುಭ ವೃತ್ತಿ, ಶುಭ ಭಾವನೆ, ಶುಭ ದೃಷ್ಟಿ ಇದೇ ಆಗಬೇಕು. ಎಲ್ಲ ಆತ್ಮಗಳಿಂದ ಇದೇ ಬರಬೇಕು. ಅದು ಹೆಂಗಾಗ್ತತೆ ಅಂತ ಪ್ಲ್ಯಾನ್ ಮಾಡಿರಿ ಅಂತಾರೆ ಬಾಬಾ. ಇನ್ನೊಂದು ಜೋನ್, ಯಾವುದೇ ಆತ್ಮ ಸ್ವಯಂ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳಲು ಆಗದಿದ್ದರೆ ಬಯಸುತ್ತಾರೆ, ಆದರೆ ಮಾಡಿಕೊಳ್ಳಲು ಆಗುವುದಿಲ್ಲ ಅಂದಾಗ ಅವರ ಪ್ರತಿ ಯಾವ ದಯಾಹೃದಯ, ಕ್ಷಮೆ, ಸಹಯೋಗ, ಸ್ನೇಹವನ್ನು ನೀಡಿ. ಬಾಬಾ ಏನು ಹೇಳಿದರು? ಇವಾಗ ಕೆಲವು ಆತ್ಮಗಳಿಗೆ ಮಾಡೋಕ್ಕಾಗಲ್ಲ. ಇವಾಗ ನೋಡ್ರಿ, ಇವಾಗ ಉದಾಹರಣೆ, ನಾವು ಯಾರಾದರೂ ಮುರಳಿ ಕೇಳುವಾಗ ನಿದ್ದೆ ಮಾಡ್ತಿರ್ತಾರ ಅಂತ ತಿಳ್ಕೊಳ್ರಿ. ಇವಾಗ ನಾವೇನು ಮಾಡ್ತೀವಿ? ಇವರು ಯಾವಾಗಲೂ ನಿದ್ದೆ ಮಾಡ್ತಿರ್ತಾರೆ, ಅವ್ರು ನೋಡಿದಾಗೆಲ್ಲ ನೆಗೆಟಿವ್ ವಿಚಾರ ಮಾಡಿ ಅವರು ಒಂದು ಅಶುಭ ಸಂಕಲ್ಪ ಮಾಡ್ತಾ ಇರ್ತೀವಿ. ಆ ಥರ ಮಾಡಬಾರ್ದು. ಒಬ್ರಿಗೊಬ್ರು ಮಾತಾಡ್ಕೊಂಡ್ರು ಕೂಡ ಇವರೇನು ಸರಿಗಿಲ್ಲ, ಯಾವಾಗನ್ನ ನೋಡಿ ನಿದ್ದೆ ಮಾಡ್ತಾರೆ, ಅದು ಮಾತಾಡೋದು ಅದೇ ಸಂಕಲ್ಪ, ಆ ಥರ ಮಾಡಬಾರ್ದು. ಏನು ಮಾಡಬೇಕು? ಶಕ್ತಿ ತುಂಬ್ರಿ ಮನಸ ಸೇವೆ ಮೂಲಕ ಆತ್ಮಕ್ಕೆ. ಅದು ದುರ್ಬಲ ಆತ್ಮ ಆಗೈತೆ, ಪುರುಷಾರ್ಥ ಮಾಡೋಕ್ಕಾಗವಲ್ತು. ಶಕ್ತಿ ತುಂಬ್ರಿ. ಮತ್ತು ಇದು ಶ್ರೇಷ್ಠ ಪುರುಷಾರ್ಥ ಮಾಡುವಂಥ ಆತ್ಮ ಆಗಲಿ, ಇದು ಅದೃಷ್ಟಶಾಲಿ ಆತ್ಮ ಆಗಲಿ, ಭಾಗ್ಯಶಾಲಿ ಆತ್ಮ ಆಗಲಿ. ಈ ಥರ ಪಾಸಿಟಿವ್ ಸಂಕಲ್ಪದಿಂದ ಆಶೀರ್ವಾದ ತುಂಬಿ, ಶಕ್ತಿ ತುಂಬಿ, ಅದು ನಿದ್ದೆ ಮಾಡೋದು ಬಿಡ್ತತೆ. ಅದ್ರ ವೈಬ್ರೇಷನ್ ಕೆಡಿಸ್ದಂಗೆ ನಮಗೂ ಸಹಯೋಗ ಆಗ್ತೈತೆ. ಅದು ಬಿಟ್ಟು ಇಲ್ಲಿ ಏನು ಬಾಬಾ ಏನು ಹೇಳ್ತಾ ಇದ್ದಾರೆ? ದಯಾಹೃದಯ, ಕ್ಷಮೆ, ಸಹಯೋಗ, ಸ್ನೇಹವನ್ನು ನೀಡಿ. ಅವರು ಮಾಡೋಕ್ಕಾಗಲಿಲ್ದವ್ರಿಗೆ ಇವ್ರು ಮಾಡವಲ್ರು ಅಂತ ನೆಗೆಟಿವ್ ತುಂಬಾರ್ದು. ಏನು ಮಾಡಬೇಕು ಅಂತ ಹೇಳಿದರು? ಸ್ನೇಹ ನೀಡ್ರಿ, ದಯಾಹೃದಯ, ಕ್ಷಮೆಯಿಂದ ಅಂತ ಹೇಳ್ತಾರೆ ಬಾಬಾ. ಹೇಗೆ ತಮ್ಮ ಬ್ರಾಹ್ಮಣ ಪರಿವಾರವನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದು ಎಂಬುದರ ಬಗ್ಗೆ ಪ್ಲ್ಯಾನ್ ಮಾಡಿ. ಯಾವ ನಿರ್ಬಲ ಆತ್ಮಗಳಿರ್ತಾವೋ ಅವಕ್ಕೆ ಶಕ್ತಿ ತುಂಬಿ, ಶಕ್ತಿಯನ್ನು ಕಾಲು ಕೊಟ್ಟು ಅವ್ರನ್ನ ಮೇಲೆ ಎಳ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಇದು ಆಗುತ್ತದೆ ಅಲ್ಲವೇ? ಆಗುತ್ತದೆಯೇ? ಮೊದಲಿನ ಸಾಲಿನವರು ತಿಳಿಸಿ, ಕೈ ಎತ್ತಿ. ಏಕೆಂದರೆ ಮೊದಲಿನ ಸಾಲಿನಲ್ಲಿರುವವರೆಲ್ಲರೂ ಮಹಾರಥಿಗಳೇ ಕುಳಿತಿದ್ದಾರೆ. ಪ್ರತಿಯೊಂದು ಜೋಮ್ ತನಗೆ ಇಷ್ಟವಾದ ವಿಷಯದ ಬಗ್ಗೆ ವಾರ್ತಾಲಾಪ ಮಾಡಿ. ಶಿವರಾತ್ರಿಯ ನಂತರ 1 ತಿಂಗಳಿನಲ್ಲಿ ಫಲಿತಾಂಶ ತಿಳಿಸಿ. ಮಹಾರಾಷ್ಟ್ರ ಇದೆಯಲ್ಲವೇ? ಹಾಗಾದರೆ ಇನ್ನೂ ಒಳ್ಳೆಯದು. ಎಲ್ಲ ಕಡೆ ವೃದ್ಧಿಯಂತೂ ಆಗುತ್ತಿದೆ. ಆದ್ದರಿಂದ ಬಾಪ್ದಾದರವರು ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಈಗ ಏನು ಮಾಡುತ್ತಿದ್ದೀರೋ ಅದಕ್ಕಾಗಿ ಶುಭಾಶಯಗಳು. ಆದರೆ ಈಗ ಕ್ವಾಲಿಟಿಯನ್ನು ಹೆಚ್ಚಿಸಿ. ಕ್ವಾಲಿಟಿ ಅರ್ಥ ಸೌಕರ್ಯರಲ್ಲ, ನೆನಪನ್ನು ನಿಯಮ ಪ್ರಮಾಣವಾಗಿ ಜೀವನದಲ್ಲಿ ಪ್ರತ್ಯಕ್ಷ ಪ್ರಮಾಣವಾಗಿ ತೋರಿಸುವುದೇ ಕ್ವಾಲಿಟಿಯ ಅರ್ಥವಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಮೊದಲು ನೋಡ್ರಿ, ಕ್ವಾಂಟಿಟಿ ಕಮ್ಮಿ ಇತ್ತು, ಕ್ವಾಲಿಟಿ ಜಾಸ್ತಿ ಇತ್ತು. ಅಂದರೆ ಮೌನ, ಯೋಗ ಕ್ಲಾಸು, ಜ್ಞಾನ ಕೇಳೋದು, ಜ್ಞಾನ ಸ್ವರೂಪರಾಗಿ ನಡೆಯೋದು, ಇದೆಲ್ಲ ಏನು ಕ್ವಾಲಿಟಿ. ಆದರೆ ಇವಾಗ ಕ್ವಾಂಟಿಟಿ ಭಾಳ ಆಗೈತೆ, ಜನ ಭಾಳ ಆಗ್ಯಾರೆ, ಬಟ್ ಆತ್ಮಗಳು ಭಾಳ ಆಗ್ಯಾವೆ, ಬಟ್ ಕ್ವಾಲಿಟಿ ಕಮ್ಮಿ. ಅಂದರೆ ಆತ್ಮಗಳು ಸರಿಯಾಗಿ ಹೆಚ್ಚು ಯೋಗ ಮಾಡಲ್ಲ, ಜ್ಞಾನದಂತೆ ನಡೆಯಲ್ಲ, ಶ್ರೀಮಂತದಂತೆ ನಡೆಯಲ್ಲ. ಆದರೆ ಬಾಬಾ ಏನು ಕ್ವಾಲಿಟಿ ಹೆಚ್ಚು ಮಾಡಿರಿ, ಅಂದರೆ ಆತ್ಮದ ಶ್ರೀಮಂತಿಕೆ ಹೆಚ್ಚಾಗಲಿ ಅಂತ ಹೇಳ್ತಾರೆ ಬಾಬಾ. ಬಾಕಿ ಮೈಕ್ ಹಾಗೂ ವಾಸುದಾರರ ನಿಮಗೆ ತಿಳಿದೇ ಇದೆ. ನಿಶ್ಚಯ ಬುದ್ಧಿ ಹಾಗೂ ನಿಶ್ಚಿಂತರಾಗಿದ್ದೀರಿ, ಒಳ್ಳೆಯದು. ಡಬಲ್ ವಿದೇಶಿಯರಲ್ಲಿ ಯುಗಲ್ ಹಾಗೂ ಕುಮಾರಿಯರ ವಿಶೇಷ ರಿಟ್ರೀಟ್ ನಡೆಯಿತು. ಇವರು ಬ್ಯಾಡ್ಜನ್ನು ಹಾಕಿಕೊಂಡು ಬಂದಿದ್ದಾರೆ, ಚೆನ್ನಾಗಿದೆ. ಕುಮಾರಿಯರು ಎಲ್ಲರೂ ನೋಡುವಂತೆ ಹಿಂದೆ ತಿರುಗಿ.
ಒಳ್ಳೆಯದು. ಎಲ್ಲರೂ ಅದೃಷ್ಟವಂತರೇ ಆಗಿದ್ದೀರಿ, ಆದರೆ ಕುಮಾರಿಯರು ಡಬಲ್ ಅದೃಷ್ಟವಂತರು. ಏಕೆ? ಹಾಗೆ ನೋಡಿದರೆ ಕುಮಾರರೂ ಅದೃಷ್ಟವಂತರಾಗಿದ್ದಾರೆ, ಆದರೆ ಒಂದು ವೇಳೆ ಕುಮಾರಿ ಜೀವನದಲ್ಲಿ ಕುಮಾರಿಯರು ಅಮರರಾಗಿದ್ದರೆ ಬಾಪ್ದಾದರವರ ಗುರುಬಾಯಿಯ ಸಿಂಹಾಸನವು ಲಭಿಸುತ್ತದೆ. ಅಮರರಾಗಿದ್ದಾರೆ ಅಂದ್ರೇನು? ಬಾಬನ ಮಡ್ಲು ಬಿಡ್ದಂಗ ಬಾಬನ ಮಡ್ಲಲ್ಲಿ ಇದ್ದವ್ರಿಗೆ ಏನು ಸಿಗ್ತತೆ? ಕುಮಾರಿಯರಿಗೆ ಗುರುಬಾಯಿ ಸಿಂಹಾಸನ ಅಂದರೆ ಪೀಠದ ಮೇಲೆ ಕುಳಿತ್ಕೊಂತಾರೆ. ಹೃದಯ ಸಿಂಹಾಸನವಂತೂ ಎಲ್ಲರಿಗೂ ಇದ್ದೇ ಇದೆ, ಅದು ಎಲ್ಲರಿಗೂ ಇದೆ. ಆದರೆ ಗುರುವಿನ ಸಿಂಹಾಸನವು ಎಲ್ಲಿ ಕುಳಿತು ಮುರಳಿಯನ್ನು ನುಡಿಸುತ್ತಾರೆ, ಟೀಚರ್ ಆಗಿ ಟೀಚ್ ಮಾಡಿದರೆ ಅದು ಸಿಗುತ್ತದೆ. ಆದ್ದರಿಂದ ಬಾಪ್ದಾದರವರು ಕುಮಾರಿಯರಿಗಾಗಿ ತಿಳಿಸುತ್ತಾರೆ, ಕುಮಾರಿಯರೇ 21 ಪರಿವಾರವನ್ನು ಉದ್ಧಾರ ಮಾಡುವರೆಂಬ ಗಾಯನವಿದೆ. ಅಂದಾಗ ತಾವು ತಮ್ಮ 21 ಜನ್ಮವನ್ನಂತೂ ಉದ್ಧಾರ ಮಾಡಿಕೊಂಡಿರಿ, ಆದರೆ ಯಾರಿಗಾಗಿ ನಿಮಿತ್ತರಾಗುತ್ತೀರೋ ಅವರದು 21 ಜನ್ಮಗಳ ಉದ್ಧಾರ ಮಾಡಿದಿರಿ. ಇಂತಹ ಕುಮಾರಿಯರಾಗಿದ್ದೀರಲ್ಲವೇ? ಅಂದ್ರೇನು? ತಮ್ಮದು 21 ಜನ್ಮ ಉದ್ಧಾರ ಆಗ್ತತೆ. ನಿಮಿತ್ತ ಯಾರ ಆತ್ಮಗಳಿಗೆ ನಿಮಿತ್ತ ಆಗಿರ್ತಾರೋ ಅವ್ರನ್ನೂ 21 ಜನ್ಮ ಉದ್ಧಾರ ಮಾಡ್ತೀರಿ ನೀವು ಅಂತ ಹೇಳ್ತಾರೆ ಬಾಬಾ. ಪಕ್ಕಾ ಹೌದಲ್ಲವೇ? ಬಾಬಾ ಏನು ಹೇಳ್ತಾ ಇದ್ದಾರೆ? ಮೋಹಿನಿ ಬೆಹನ್ ತಿಳಿಸಿ, ಪಕ್ಕಾ ಆಗಿದ್ದಾರೆಯೇ? ಟೀಚರ್ ಯಾರು? ಮೀರಾ ಬೆಹನ್. ಪಕ್ಕಾ ಆಗಿದ್ದರೆ ಚಪ್ಪಾಳೆ ತಟ್ಟಿ. ಬಾಪ್ದಾದರವರಿಗೂ ಖುಷಿ ಇದೆ. ಶುಭಾಶಯಗಳು. ಇವರಂತೂ ಕುಮಾರಿಯರಾಗಿದ್ದಾರೆ. ತಾವೆಲ್ಲರೂ ಏನಾಗಿದ್ದೀರಿ? ನಾವು ಬ್ರಹ್ಮಕುಮಾರ ಕುಮಾರಿಯರೆಂದು ಹೇಳಿಕೊಳ್ಳುತ್ತೀರಿ. ತಾವೇನು ಕಡಿಮೆ ಇಲ್ಲ. ಈ ಕುಮಾರಿಯರ ಗ್ರೂಪ್ ಎಲ್ಲ ಕಡೆಯಿಂದ ಬಂದು ಸೇರಿರುವ ಗ್ರೂಪ್ ಆಗಿದೆ. ಅಂದಾಗ ಬಂದಿರುವ ಯುಗಲ್ ಗ್ರೂಪಿನವರಿಗೆ ಯಾವ ನಶೆ ಇದೆ? ಹೆಚ್ಚಿನ ನಶೆ ತಿಳಿದಿದೆಯೇ? ಪ್ರವೃತ್ತಿಯವರು ಈ ಜ್ಞಾನವನ್ನು ಧಾರಣೆ ಮಾಡಿದ ದಿನದಿಂದ ಮೆಜಾರಿಟಿ ಜನರಲ್ಲಿ ನಾವು ಮಾಡಬಹುದೆಂಬ ಧೈರ್ಯ ಬಂದಿದೆ. ಬ್ರಹ್ಮಕುಮಾರಿಯರಾಗುವುದೆಂದರೆ ಎಲ್ಲವನ್ನು ಬಿಟ್ಟು ಬಿಡುವುದು ಎಂದು ತಿಳಿದಿದ್ದರು. ಈಗ ಬ್ರಹ್ಮಕುಮಾರ ಕುಮಾರಿಯರಾಗಿ ವ್ಯವಹಾರ ಎಲ್ಲವನ್ನು ನಡೆಸಬಹುದೆಂದು ತಿಳಿಯುತ್ತಾರೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಅಲ್ಲಿ ನಿಮಿತ್ರನ ಬಿಳಿ ಬಟ್ಟೆ ಬಿಳಿ ಸೀರೆ ಉಟ್ಕೊಂಡು ಅಕ್ಕಂದ್ರನ್ನ ನೋಡಿದರೆ ಭಯ ಬೀಳ್ತಾರೆ, ನಾವು ಹಿಂಗೆ ಆಗ್ಬಿಡ್ತೀವೇನೋ ಅಂತೇಳಿ. ಬಟ್ ಯುಗಲ್ಸ್ ನೋಡಿ ಇಲ್ಲ, ಈಗ ಆದಷ್ಟು ಭಯ ಕಮ್ಮಿ ಆಗಿದೆ. ಓಂ ಶಾಂತಿದು. ಯಾಕೆಂದರೆ ನಾವು ಎಲ್ಲ ಸಂಸಾರದಲ್ಲಿದ್ದು ಎಲ್ಲ ಗೃಹಸ್ಥ ವ್ಯವಹಾರಗಳನ್ನ ಮಾಡ್ಕೊಂತಾನೆ ನಾವು ಪಡಿಬೋದು ಎಂಬುದು ಗೊತ್ತಾಗಿ ಎಲ್ಲರಿಗೆ ಭಯ ಕಡಿಮೆ ಆಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯುಗಲ್ ಗ್ರೂಪ್ನ ವಿಶೇಷತೆ ಇನ್ನೂ ಒಂದಿದೆ. ನಾವು ಜೊತೆಯಲ್ಲೇ ಇರುತ್ತಾ ವ್ಯವಹಾರ ಮಾಡುತ್ತಲೂ ನಮ್ಮ ಪುರುಷಾರ್ಥವು ಶ್ರೇಷ್ಠವಾಗಿದೆ, ವಿಜಯಿಯಾಗಿದ್ದೇವೆಂದು ಮಹಾತ್ಮರಿಗೂ ಚಾಲೆಂಜ್ ಮಾಡುತ್ತಾರೆ. ಅಂದಾಗ ವಿಜಯದ ಧೈರ್ಯವನ್ನು ಕೊಡುವುದು ಯುಗಲ್ಗಳ ಕಾರ್ಯವಾಗಿದೆ. ಆದ್ದರಿಂದ ಬಾಪ್ದಾದರವರು ಯುಗಲ್ನ ಗ್ರೂಪ್ನವರಿಗೂ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಸರಿಯಲ್ಲವೇ? ಪಕ್ಕಾ ಚಾಲೆಂಜ್ ಮಾಡುವವರಲ್ಲವೇ? ಪಕ್ಕಾ ಯಾರಾದರೂ ಬಂದು CID ಕೆಲಸ ಮಾಡಿದರೆ ಮಾಡಿ ಎಂದು ಹೇಳುವುದಕ್ಕೆ ಧೈರ್ಯವಿದೆಯೇ? ಕೈ ಎತ್ತಿ. ಒಳ್ಳೆಯದು. ಬಾಪ್ದಾದರವರು ಸದಾ ಡಬಲ್ ವಿದೇಶಿಯರನ್ನು ಸಾಹಸವಂತರೆಂದು ತಿಳಿಯುತ್ತಾರೆ. ಏಕೆ? ಬಾಪ್ದಾದರವರು ನೋಡಿದ್ದೇವೆ, ಕೆಲಸಕ್ಕೂ ಹೋಗುತ್ತಾರೆ, ಕ್ಲಾಸ್ ಮಾಡುತ್ತಾರೆ, ಆದರೆ ಆಲ್ರೌಂಡ್ ಸೇವಾ ಕೇಂದ್ರದ ಸೇವೆಯಲ್ಲಿ ಸಹಯೋಗಿಯಾಗುತ್ತಾರೆ. ಆದ್ದರಿಂದ ಬಾಪ್ದಾದರವರು ಆಲ್ರೌಂಡರ್ ಗ್ರೂಪ್ ಎಂದು ಟೈಟಲ್ ಕೊಟ್ಟಿದ್ದಾರೆ. ಒಳ್ಳೆಯದು. ಹೀಗೆ ಮುಂದುವರಿಯುತ್ತಾ ಇರಿ ಹಾಗೂ ಮುಂದುವರಿಸುತ್ತಾ ಇರಿ. ಒಳ್ಳೆಯದು. ಆತ್ಮಿಕ ತಂದೆಯಿಂದ ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಎಲ್ಲ ಕಂಡೀಷನ್ನಲ್ಲಿಯೂ ಸುರಕ್ಷಿತವಾಗಿರುವಂತಹ ಏರ್ ಕಂಡೀಷನ್ ಟಿಕೆಟ್ನ ಅಧಿಕಾರಿ ಭವ. ಯಾರು ಇಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ಸುರಕ್ಷಿತವಾಗಿರುತ್ತಾರೆ, ಏರ್ ಕಂಡೀಷನ್ ಟಿಕೆಟ್ ಅಂತಹ ಮಕ್ಕಳಿಗೆ ಸಿಗುತ್ತದೆ. ಎಂಥದ್ದೇ ಪರಿಸ್ಥಿತಿ ಬರಲಿ, ಯಾವುದೇ ಸಮಸ್ಯೆಗಳು ಬರಲಿ, ಆದರೆ ಎಲ್ಲ ಸಮಸ್ಯೆಗಳನ್ನು ಸೆಕೆಂಡ್ನಲ್ಲಿ ಪಾರ್ ಮಾಡುವಂಥ ಸರ್ಟಿಫಿಕೇಟ್ ಅವಶ್ಯಕತೆ ಇದೆ. ಹೇಗೆ ಆ ಟಿಕೆಟ್ಗಾಗಿ ಹಣವನ್ನು ಕೊಡುವಿರಿ, ಇಲ್ಲಿಯೂ ಹಾಗೆಯೇ ಸದಾ ವಿಜಯಿ ಆಗಲು ಹಣದ ಅವಶ್ಯಕತೆ ಇದೆ. ಯಾವುದರಿಂದ ಟಿಕೆಟ್ ಸಿಗುವುದು? ಆ ಹಣವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಕೇವಲ ಸದಾ ತಂದೆಯ ಜೊತೆಯಲ್ಲಿರಿ ಹಾಗೂ ಅಗಣಿತವಾದ ಸಂಪಾದನೆ ಜಮಾ ಆಗುತ್ತಾ ಇರುತ್ತದೆ. ಸ್ಲೋಗನ್: ಎಂಥದ್ದೇ ಪರಿಸ್ಥಿತಿ ಇರಲಿ, ಪರಿಸ್ಥಿತಿ ಹೊರಟು ಹೋಗಲಿ, ಆದರೆ ಖುಷಿ ಹೋಗದಿರಲಿ. ಅವ್ಯಕ್ತ ಸೂಚನೆ:
ಹೇಗೆ ತಮ್ಮ ರಚನೆ ಆಮೆ ಸೆಕೆಂಡ್ನಲ್ಲಿ ಎಲ್ಲ ಅಂಗಗಳನ್ನು ಒಳಗೆ ಎಳೆದುಕೊಳ್ಳುತ್ತದೆ. ಸಂಕುಚಿತಗೊಳಿಸುವ ಶಕ್ತಿ ರಚನೆಯಲ್ಲಿಯೂ ಇದೆ. ನೀವು ಮಾಸ್ಟರ್ ರಚಯಿತ. ಸಂಕುಚಿತಗೊಳಿಸುವ ಶಕ್ತಿಯ ಆಧಾರದಿಂದ ಸೆಕೆಂಡಿನಲ್ಲಿ ಸರ್ವ ಸಂಕಲ್ಪಗಳನ್ನು ಸಮಾವೇಶ ಮಾಡಿಕೊಂಡು ಒಂದು ಸಂಕಲ್ಪದಲ್ಲಿ ಸ್ಥಿತ ಆಗಿಬಿಡಿ. ಬಾಬಾ ಏನಂತಾರೆ, ಆಮೆ ಹೆಂಗೆ ಹೊಟ್ಟೆ ತುಂಬಿತು ಅಂದರೆ ಎಲ್ಲ ಅಂಗಾಂಗಗಳನ್ನ ಒಳಗೆ ಎಳ್ಕೊಂಡು ಕುಳಿತ್ಕೊಂಡ್ಬಿಡ್ತತೆ. ಅದೇ ರೀತಿ ನಾವೇನು ನಮ್ಮದು ಕರ್ಮದ್ದು ಮುಗೀತಂದರೆ ಕೆಲಸ ಎಲ್ಲದು ಅಂತರ್ಮುಖಿಯಾಗಿ ತಂದೆಯ ಜೊತೆಗೆ ಇದ್ದುಬಿಡ್ಬೇಕು. ಒಳ್ಳೆಯದು. ಓಂ ಶಾಂತಿ.